ಬನಹಟ್ಟಿಯಲ್ಲಿ ಪ್ರಜಾಸೌಧಕ್ಕಾಗಿ ಹೋರಾಟ ತೀವ್ರ. ಅಧಿಕಾರಿಗಳ ಭೇಟಿ, ಪಂಚಿನ ಮೆರವಣಿಗೆಯಲ್ಲಿ ಸಹಸ್ರಾರು ಜನರ ಬೆಂಬಲ. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ನಡೀತಾ ಇರುವ ಸರದಿ ಸತ್ಯಾಗ್ರಹದ ಹೋರಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರದಿ ಸತ್ಯಾಗ್ರಹ ನಡೆಯುತ್ತಿರುವ ಸ್ಥಳಕ್ಕೆ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಹಾಗೂ ಸ್ಥಳೀಯ ತಹಶೀಲ್ದಾರ್ ಗಿರೀಶ್ ಬೇ ಸಾಧ್ವಿ ಭೇಟಿ ನೀಡಿ ಹೋರಾಟಗಾರರ ಬೇಡಿಕೆಗಳನ್ನು ಆಲಿಸಿ ಸ್ಪಂದಿಸಿದ್ರು. ಆದರೆ ಅಧಿಕಾರಿಗಳ ಭೇಟಿ ಬಳಿಕವೂ ಹೋರಾಟಗಾರರು ತಮ್ಮ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಾಣವಾಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಇಂದಿಗಿಂತಲೂ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳುತ್ತೇವೆಂದು ಹೋರಾಟಗಾರರು ಹಾಗೂ ನಗರದ ಹಿರಿಯರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇನ್ನು ಸತ್ಯಾಗ್ರಹ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು. ಬನಹಟ್ಟಿಯ ಪಿಎಸ್ಐ ಶಿವರಾಜ್ ಧರಿಗೌಡ ಅವರ ನೇತೃತ್ವದಲ್ಲಿ ಸಿಪಿಐ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭದ್ರತೆ ಒದಗಿಸಿದ್ರು. ಇದರ ನಡುವೆ ಚೆನ್ನಮ್ಮ ಸರ್ಕಲ್ನಿಂದ ಆರಂಭವಾದ ಪಂಚಿನ ಮೆರವಣಿಗೆ ನಗರದ ವಿವಿಧ ಭಾಗಗಳಲ್ಲಿ ಸಾಗಿತು. ಪಾದಯಾತ್ರೆಯ ಮೂಲಕ ನಡೆದ ಈ ಪಂಚಿನ ಮೆರವಣಿಗೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಯುವಕರು ಹಾಗೂ ಹಿರಿಯರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಸರದಿ ಸತ್ಯಾಗ್ರಹ 7 ದಿನಗಳನ್ನ ಮುಗಿಸಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ತೆರದಾಳ್ ಪಿಎಸ್ಐ, ಮಹಲಿಂಗಪುರ ಪಿಎಸ್ಐ, ಬನಹಟ್ಟಿಯ ಪಿಎಸ್ಐ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಪಂಚಿನ ಮೆರವಣಿಗೆಗೆ ಬಿಗಿ ಬಂದೋಬಸ್ತ್ ಒದಗಿಸಿದ್ದಾರೆ. ಸಹಸ್ರಾರು ಜನರು ಪಂಜು ಹಿಡಿದು ರಸ್ತೆಯಲ್ಲಿ ಸಾಗುತ್ತಿದ್ದ ದೃಶ್ಯ ಹೋರಾಟದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿತು. ಈ ಹೋರಾಟದ ರೂಪರೇಷೆಗಳನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಹೋರಾಟದ ಮುಖಂಡರು ಎಚ್ಚರಿಸಿದ್ದಾರೆ. ಒಟ್ನಲ್ಲಿ ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣದ ಬೇಡಿಕೆಗೆ ಸಂಬಂಧಿಸಿದಂತೆ ಹೋರಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಾಣವಾಗುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದು ಹಿರಿಯ ಹೋರಾಟಗಾರರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ. ನಡುವು ಬಂದ್ಮೇಲೆ ನನ್ನ ನಡುವು ಹಾಕಿರೋರು ಯುವಕರೆಲ್ಲ ಮುಂದೆ ಬಂದ್ರ ನಮ್ಮದು ಮುಂದಿನ ದಿನದೊಳಗೆ ಇದ ಆಶಯ ಐತಿ. ನಮ್ಮದು ನೀವು ಯುವಕರೆಲ್ಲ ಮುಂದೆ ಬರ್ಬೇಕು, ನಾಯಕತ್ವ ನೀವು ಹೊತ್ಕೋಬೇಕು, ನಮ್ಮ ಹಿಂದಾಗಬೇಕು ಅಂದಾಗ ನಮಗೆ ಖುಷಿ ಇರ್ತೈತಿ. ಆಮೇಲೆ ನೀವು ಲೀಡರ್ಶಿಪ್ ತಗೊಂಡ್ರಿಪ್ಪ ಅಂತಂದ್ರೆ ಯಾವುದೇ ಹೋರಾಟ ಇದ್ರು ಸಹಿತ ಅದಕ್ಕೆ ನಿಶ್ಚಿತವಾಗಿಯೂ ನಮಗೆ ಜಯ ಸಿಗ್ತೈತಿ. ನಾವು ಹೋರಾಟ ಮಾಡ್ತಕ್ಕಂಥದ್ದು ಯಾರಿಗೂ ಉಪಕಾರಕ್ಕೆ ಮಾಡಕತ್ತಿಲ್ಲ. ನಮ್ಮ ಹಕ್ಕನ್ನ ನಾವು ಪಡೀಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬನಹಟ್ಟಿಗೆ ಏನು ಯೋಗ್ಯತೆ ಐತಿ ಆ ಯೋಗ್ಯತೆ ಪ್ರಕಾರ ಪ್ರಜಾಸೌಧ ನಮಗ್ ಕೊಡ್ರಿ. ನಮ್ಮ ಬನಹಟ್ಟಿಗೆ ಇರ್ತಕ್ಕಂಥ ಯೋಗ್ಯತೆ ಏನು? ಇಡೀ ತಾಲೂಕಿನಲ್ಲಿ ಅತಿ ದೊಡ್ಡ ಊರು ನಮ್ಮದು, ಜನಸಂಖ್ಯೆನೂ ಅತಿ ಹೆಚ್ಚು. ರಾಷ್ಟ್ರಕ್ಕೆ ಗೌರವ ನೀಡಬೇಕು. ಆ ನಿಟ್ಟಿನಲ್ಲಿ ಭಾರತದ ದೇಶದ ಬಾವುಟವನ್ನು ಹಿಡಿದು ಎಲ್ಲ ಯುವಕ ಮಿತ್ರರು, ತಾಯಂದಿರು, ನಾಗರಿಕರು ಎಲ್ಲರೂ ಸೇರಿಕೊಂಡು ಇವತ್ತು ಇಷ್ಟೊಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಒಂದು ಪಂಜಿನ ಮೆರವಣಿಗೆಯನ್ನು ಮಾಡುವುದರ ಮುಖಾಂತರ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಪ್ರಜಾಸೌಧದ ನಿರ್ಮಾಣ. ಬನಹಟ್ಟಿಯಲ್ಲೇ ಪ್ರಜಾಸೌಧ ಯಾಕೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನ ಕಳೆದ 8 ದಿನಗಳಿಂದ ಸರ್ಕಾರಕ್ಕಿರ್ಬೋದು, ಸಾರ್ವಜನಿಕರಿಗಿರ್ಬೋದು,
ಅನೇಕ ಜನ ಮಹನೀಯರು ಹೋರಾಟ ಸಮಿತಿ ಅಧ್ಯಕ್ಷರಾದಿಯಾಗಿ ಎಲ್ಲರೂ ತಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅದು ಸರ್ಕಾರದ ಗಮನಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು. ಈಗ 2 ದಿವಸದ ಹಿಂದೆ ನನ್ನ ಗೆಳೆಯರ ವಾಟ್ಸಪ್ ನಲ್ಲಿ ಒಂದು ಸಂದೇಶವನ್ನ ವಿಡಿಯೋವನ್ನು ನನಗೆ ತೋರಿಸ್ತಾ ಇದ್ರು. ಬನಹಟ್ಟಿಯ ಒಂದು ಹೋರಾಟ ಸಮಿತಿಗೆ ಆ ವೇದಿಕೆಗೆ ಜನ ಬರ್ತಾ ಇಲ್ಲ, ಅವ್ರಿಗೆ ಯಾರಿಗೂ ಬನಹಟ್ಟಿಗೆ ಆಗ್ಲಿ ಅನ್ನುವಂತ ಅಭಿಲಾಷೆ ಇಲ್ಲ. ಈ ಹೋರಾಟ ಸಮಿತಿ ವೇದಿಕೆಯವರು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಜನರನ್ನು ಕರೆದು ತರುವಂತ ಒಂದು ಕೆಲಸ ಮಾಡಕತ್ತಾರ ಅನ್ನುವಂತ ಒಂದು ಸಂದೇಶವನ್ನು ನನಗೆ ತೋರಿಸಿದ್ರು. ಆತ್ಮೀಯ ಸಹೋದರರು ಯಾರ ಸಂದೇಶವನ್ನು ರವಾನಿಸ್ಯಾರ? ಇವತ್ತು ಇಡೀ ಬನಹಟ್ಟಿಯ ಸಮಸ್ತ ನಾಗರಿಕರಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಜನತೆ ಇರ್ಬೋದು, ತಮಗೇನ್ ಸಂದೇಶ ಕೊಡ್ತೀವಿ ಅಂದ್ರೆ ಯಾರಿಗೂ ನಾವು ಮನೆ ಮನೆಗೆ ಹೋಗಿ ಬರ್ರಿ ಪಾಡ್ರಿ ಕಿಶನ್ ಕೈಕಾಲು ಬಿದ್ದು ಕರ್ಕೊಂಡು ಬರುವಂತ ಪ್ರಮೇಯ ನಮಗೇನೋ ಬಂದಿಲ್ಲ, ಅದೆಂದೂ ಬರುವುದೂ ಇಲ್ಲ. ಇವತ್ತು 14ನೇ ತಾರೀಕು ಆಗಸ್ಟ್ ಅಗ್ನಿಯ ಪ್ರತಿಫಲವನ್ನು ಮಾಡಿದ್ದೇವೆ. ಇನ್ನು ಇದು ರೋಡ್ ಮೇಲೆ ಒಲಿ ಹೂಡಿ ಅಡಿಗೆ ಮಾಡಿ ಕಾರ್ಬಾರ ಮಾಡ್ತೀವಿ. ಯಾಕಂದ್ರೆ ಪ್ರಜಾಸೌಧ ಇದಾಗಬೇಕಂತೇಳಿ ಎಲ್ಲರೂ ಅಪೇಕ್ಷೆ ಐತಿ, ನಮಗೂ ಅದ ಪ್ರಯೋಗ ಅಪೇಕ್ಷೆ ಐತಿ. ನಾವು ಬಂದು ವೇದಿಕೆ ಮೇಲೆ ಕೂತಿದ್ದಿಲ್ಲ, ಕೆಳಗೆ ಕೂತಿದ್ದೀವು. ಈಗ ಏನಾಗೈತೆ ಅಂದ್ರೆ ಪ್ರಜಾಸೌಧ ಇಲ್ಲಿ ಆಗ್ಬೇಕಾದ್ರೆ ನೀವು ಕೈ ಕೊಡ್ಕೊಂಡು ನಿಂತ್ರೆ ಆಗೋದಿಲ್ಲ. ಅದ ಎಲ್ಲರಿಗೂ ಹೇಳಾಕ್ತೀನಿ, ಉಗ್ರ ಹೋರಾಟ ಆಗ್ಬೇಕಿದ್ದಕ್ಕೆ 2ನೇದು ಇದ್ದ ಶಾಸಕರು 21ರಾಗ ನಮಗೆ ಗೊತ್ತಿಲ್ಲ, ರಬಗೆ ಕೊಟ್ಟಾರದಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರಲಿ, ಇದು ರೊಟ್ಟಿ ಮಾಡ್ಕೊಂಡು ಬಂದು ಅಡಿಗೆ ಮೇಲೆ ಹೊತ್ಕೊಂಡು ಕಿಚಡಿ ರೊಟ್ಟಿಯನ್ನು ಇದೇ ವೇದಿಕೆ ತಗೊಂಡ್ ಬರ್ತಾರೆ. ಇದೇ ಮೇಲಿದ್ದ ರೊಟ್ಟಿ ಕಾರ್ಬಾರಿ ಕಿಚಡಿ ಊಟ ಮಾಡಿ ಇಡೀ ವಿಧಾನಸೌಧಕ್ಕೆ ಸಂದೇಶ ಹೋಗುವಂತದ್ದನ್ನು ಕೂಡ ಯೋಜನೆಯನ್ನು ಈ ಹೋರಾಟ ಸಮಿತಿ ಈ ವೇದಿಕೆ ಮುಖಾಂತರ ಅವರಿಗೆ ಒಂದು ಸಂದೇಶ ಕೊಡಲು ಇಷ್ಟಪಡ್ತದೆ. ನಾವೇನೊಂದು 4-5 ಸಾವಿರ ಜನಸಂಖ್ಯೆ ಇಟ್ಕೊಂಡ ಒಂದ್ 4 ಸಂಧಿಗಳನ್ನು ಇಟ್ಕೊಂಡ್ ಕೆರಿಂದ ಸರ್ಕಾರಕ್ಕೆ ಮನವಿ ಮಾಡಕತ್ತಿಲ್ಲ, ಪ್ರಜಾಸೌಧ ನಮ್ಮೂರಾಗ ಮಾಡ್ರಿ ಅಂತಂದು. 16 ವಾರ್ಡ, 52,000 ಜನಸಂಖ್ಯೆ, 40,000 ಓಟ, ಇವು ಒಟ್ಟ ಹಗಲ ರಾತ್ರಿ ಅವ್ರ ಕಿವ್ಯಾಗ ಬೀಗೂಡಕತ್ತೇವೆ. ಈಗಾಗಲೇ ಒಳ್ಳೆ ಅದನ್ನ ಹೇಳಿದ್ರೆ ಏನ್ ಅರ್ಥನೇ ಇಲ್ಲ. ಅದಕ್ಕೆ ನಮ್ಮ ಒತ್ತಾಯ ಹೋರಾಟದ ಮುಖಾಂತರ ಆಗಿರ್ಬೋದು, ಸರ್ಕಾರದ ಗಮನ ಸೆಳೆಯಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತು. ಹೋರಾಟ ಸಮಿತಿ ಈಗಾಗಲೇ ಆ ಕೆಲಸವನ್ನು ಮಾಡಿ ಬಂದದ್ದು ಆ ಕಾಲ ಸಿದ್ಧದ ಸಾಕ್ಷಿಯಾಗಿ ನಿಜಕ್ಕೂ ಸತ್ಯವಾಗಿರ್ತಕ್ಕಂಥ ಒಂದು ಮಾತು. ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲು ಮಾನ್ಕರ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಸೊರ್ಗಾಯಿ ಅವರು, ಭೀಮಶಣ್ಣ ಮಗ್ದೂಮ್ ಅವರು, ಪಟ್ವರ್ಧನ್ ವಕೀಲರು, ಇವ್ರ ನಿಯೋಗ ಏನ ಸರ್ಕಾರ ಗಮನ ಸೆಳೆಯಕ್ಕೆ ಏನ್ ನಾವು ಹೋಗಿದ್ದೀವಿ. ಸರ್ಕಾರದಿಂದ ಈಗಾಗಲೇ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪತ್ರ ರವಾನೆಯಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬನಹಟ್ಟಿ ಒಳಗೆ ಏನು ಅಲ್ಲೋಲ ಕಲ್ಲೋಲಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗಕತ್ತೈತಿ, ಕೂಡಲೇ ನೀವು ವೇದಿಕೆಗೆ ಹೋಗಿ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಹೋರಾಟಕ್ಕೆ ಮಣ್ಣದ ಕೆರೆಯಿಂದ ಇವತ್ತು ಸಂದೇಶವನ್ನು ರವಾನೆ ಮಾಡ್ಯಾರ. ಅದನ್ನು ನಮ್ಮ ಬನಹಟ್ಟಿ 15 ದಿನ ಏನಾಗಬೇಕು ಅಷ್ಟು ಉಗ್ರವಾದಂತ ಹೋರಾಟವನ್ನು ನಾವು ಮಾಡೋಣ. ಇದಕ್ಕೆ ನಿಮ್ಮ ಎಲ್ಲರ ಬೆಂಬಲವನ್ನು ಅಪೇಕ್ಷಿಸಿ ಇವತ್ತು 7ನೇ ದಿವಸದ ಹೋರಾಟವನ್ನ ನಾವು ಇಲ್ಲಿಗೆ ಮುಗಿಸಬೇಕು.